ನನ್ನ ಹತ್ರ ಬಂದ ಮೇಲೆ ಸರ್ ನಾನು ಯಾರ ಹತ್ರನು ಇಲ್ಲಿವರೆಗೂ 10 ರೂಪಾಯಿನೂ ಸುಧಾ ನನ್ನ ಕೈ ಒಡ್ಡದು 10 ರೂಪಾಯಿ ಸರ್ ಯಾರು 100% ಸರ್ ಮಂಡ್ಯದಲ್ಲಿ ನೀವು ಎಲ್ಲಿ ಬೇಕಾ ಕಲ್ಲಳ್ಳಿ ಎಲ್ಲೇ ಬೇಕಾದ್ರೆ ಸರ್ವೆ ಮಾಡ್ಬೋದು ಸರ್ ಯಾರೇ ನನ್ನ ಹತ್ರ ಬಂದು ಕೆಲಸ ಮಾಡಿದ್ರು ನಾನು 10 ರೂಪಾಯಿ ಸುಧಾ ನನ್ನ ಕೈ ಹೊಡೆದು 28 ಲಕ್ಷವನ್ನ ನಿಮ್ಮ ವಾರ್ಡಿನ ಸ್ಮಶಾನಕ್ಕೆ ಹಾಕಿದ್ದೀನಿ ಸರ್ ಇದರಿಂದ ಜನರಿಗೆ ಉಪಯೋಗ ಆಗಿದೆ ಸರ್ ಸರ್ ಇದು 12 ಲಕ್ಷ ರೂಪಾಯಿ 12 ಲಕ್ಷ ರೂಪಾಯಿ ರೋಡ್ ಮಾಡಿಸಿದ್ರಿ ಆಯ್ತು ಎಷ್ಟು ಡಿಸ್ಟೆನ್ಸ್ ಮಾಡಿಸಿದ್ರಿ ಸರ್ ಸರ್ ಇದು 220 ಮೀಟರ್ ಬರುತ್ತೆ 220 ಮೀಟರ್ ಬರುತ್ತೆ ಸರ್ ಓಕೆ ಹೀಗೆ ಸರ್ ಈಗ ಇಡ್ತು ಒಂದೊಂದ್ ಕಡೆ ಚಿಕ್ಕದು ದೊಡ್ಡದೆಲ್ಲ ಹೆಚ್ಚು ಕಮ್ಮಿ ಒಂದ್ 4 ಮೀಟರ್ ಬರುತ್ತೆ 3.25 ಬರುತ್ತೆ ರೈಟ್ ಈ ತರ ವ್ಯತ್ಯಾಸಗಳಾಗ್ತದೆ ಸರ್ ಇದು ಮೂರನೇ ಕ್ರಾಸ್ ಹಾಗಾದ್ರೆ ನಿಮ್ಮ ಅವಧಿಯಲ್ಲಿ ಈ 3ನೇ ಕ್ರಾಸ್ ರಸ್ತೆ ಯಾರು ಮಾಡಕ್ಕಾಗಿರ್ಲಿಲ್ಲ ಅಷ್ಟು ಸಮಸ್ಯೆ ಇದ್ದ ರಸ್ತೆ ನೀವು ಮಾಡಿದ್ದೀರಿ ಕ್ಲಿಯರ್ ಆಗಿದೆ ಸರ್ ಕ್ಲಿಯರ್ ಹೆಚ್ಚು ಕಮ್ಮಿ ಒಂದು 10 ಲಕ್ಷ ರೂಪಾಯಿ ಖರ್ಚು 10 ಲಕ್ಷ ರೂಪಾಯಿ ಕೆಲಸ ಆಗಿದೆ ಸರ್ ಆಮೇಲೆ ಟಾರ್ ಆಗ್ಬೋದು ಮತ್ತೆ ಈ ಕಡೆ ರೋಡ್ ಕಾಂಕ್ರೀಟ್ ಆಗ್ಬೋದು ಜಸ್ಟ್ ಮಾಡಿ ಮೇಜರ್ ಇದು ಒಂದು 7 ಲಕ್ಷ ರೂಪಾಯಿ ಕೆಲಸ ಅಮೌಂಟ್ ಆಗಿದ್ದು ಅಪ್ ಟು ಅಲ್ಲಿಂದ ಇದು ಜಸ್ಟ್ ಈಗ ಒಂದು 6 ತಿಂಗಳಾಗಿದೆ ಸರ್ ಇದು 6 ತಿಂಗಳಾಗಿದೆ ಸರ್ ಇದು ಓಡಾಡಕ್ಕೆ ಆಗ್ತಾ ಇರಲಿಲ್ಲ ಈ ರಸ್ತೆ ಸ್ವಲ್ಪ ಮಣ್ಣು ರೋಡ್ ಇತ್ತು ಹಂಗಾಗಿ ಇದು ಒಂದು 12 ಲಕ್ಷ ರೂಪಾಯಿ ಅನುದಾನ ಕೊಟ್ಟಿದ್ದಕ್ಕೂ ಇದಕ್ಕೆ 12 ಲಕ್ಷ ಕೊಟ್ಟಿದ್ದೀನಿ ಸರ್ ಹೌದು ಹೌದು ಅದು ಮೇಜರ್ ಅದು ಮೇಜರ್ ನಾನು ಎಲೆಕ್ಷನ್ ಗೆದ್ದು ಏನೋ ಮಾಡ್ತೀನಿ ಅಂತಲ್ಲ ಸರ್ ನನಗೆ ಎಲೆಕ್ಷನ್ ಗೆದ್ಮೇಲೆ ನಾನು ಜನಕ್ಕೆ ಏನಾರು ಮಾಡ್ತೀನಿ ಅಂತ ಹೇಳ್ಕೊಬೇಕು ನಾನೇನೋ ಮಾಡ್ಕೊಳ್ತೀನಿ ನಾನೇನೋ ಆಗ್ತೀನಿ ಆ ಲೆಕ್ಕಾಚಾರಕ್ಕೆ ಹೋದ್ರೆ ಇಲ್ಲೇನು ಆಗಲ್ಲ ಓಕೆ ಓಕೆ ನೆಕ್ಸ್ಟ್ ಅವಧಿ ಒಳಗಡೆ ನಾವು ಈ ರೋಡಲ್ಲಿ ಹಿಂಗ್ ಏನ್ ಓಡಾಡ್ತಾ ಇದೀವಿ ಅದು ಓಡಾಡಕ್ಕೆ ಆಗಲ್ಲ ಇವತ್ತು ಜನ ತುಂಬಾ ಬುದ್ಧಿವಂತರು ಅದೇಳಿ ಇದು ಯಾವ ಹಣದಿಂದ ಆಗ್ತಿದೆ ಸರ್ ಇದು ಜಲಮಂಡಳಿಯಿಂದ ಜಲಮಂಡಳಿ ಓಕೆ ಸೊ ಈಗ ನಿಮ್ಮ ಅವಧಿಯಲ್ಲಿ ಸರ್ ಅದು ಈಗ ಒಟ್ಟು ನಿಮ್ಮ ಓವರ್ ಆಲ್ ನಿಮ್ಮ ವಾರ್ಡ್ ಅಲ್ಲಿ ಸರ್ ಎಷ್ಟು ಬೀದಿಗಳಿದೆ ಸರ್ 13 ಇದೆ ಸರ್ ಈಗ ಈ ರಸ್ತೆನೂ ತಮ್ಮ ಅವಧಿಯಲ್ಲಿ ಆಗಿರೋದು ಹೌದು ಸರ್ ಇದು ಎಷ್ಟು ಡಿಸ್ಟೆನ್ಸ್ ಇದೆ ಮುಂದೆ ಇಷ್ಟೇ ಎಂಡ್ ಸರ್ ಇದು ಒಂದು 2 ಲಕ್ಷ ರೂಪಾಯಿ ಆಗಿದೆ ಸರ್ ಇದೊಂದು ಈಗ ರೀಸೆಂಟ್ ಆಗಿ ಮಾಡಿದೆ ಸರ್ ಹೌದಾ ಸರ್ ಈ ರಸ್ತೆಗೆ ಸರ್ ಎಷ್ಟು ಹಣ ಹಾಕಿದ್ದೀರಿ ಸರ್ ಈ ರಸ್ತೆಗೆ ನಾನು ಅಪ್ ಟು ಅಲ್ಲಿ ಒಂದು 5ನೇ ಕ್ರಾಸ್ ವರೆಗೂ ಮಾಡಿದ್ದೆ 5ನೇ ಕ್ರಾಸ್ ವರೆಗೂ ಅಂದ್ರೆ ಸ್ವಲ್ಪ ಎಕ್ಸಸ್ 2 ಕ್ರಾಸ್ ಮುಂದೆ ಮಾಡಿಸಿದ್ದೆ ಅದು ಸ್ವಲ್ಪ ಹೋಗಿತ್ತಲ್ಲ ಇದು ಚಿಕ್ಕದಿತ್ತು ಸರ್ ಸ್ವಲ್ಪ ಇನ್ನೊಂದು 5 ಅಡಿ ಹೊರಗಡೆ ಎಳೆದು ಸ್ವಲ್ಪ ಅಗಲ ಮಾಡಿಸ್ತಾ ಇದನ್ನ ಇದು 6 ಲಕ್ಷನೂ ಹಾಕಿದೆ ಸರ್ ಈ ರಸ್ತೆಗೆ 6 ಲಕ್ಷ ಹಾಕಿದೆ ಸರ್ ಗುಡ್ ಇದು ನಿಮ್ಮ ಅವಧಿಯಲ್ಲಿ ಆಗಿರುವಂತ ನಮ್ಮ ಅವಧಿಲ್ಲ ಸರ್ ಇದು ರೈಟ್ ಸರ್ ಈ ರಸ್ತೆ ವಿ ನಗರ ಮೊದಲನೇ ಕ್ರಾಸ್ ಹೌದು ಸರ್ ಇದು ನಿಮ್ಗೆ ಸರ್ ಇದು ಹೌದು ಖಂಡಿತ ಸರ್ ಈ ರಸ್ತೆ ನಿಮ್ಮ ಅವಧಿಯಲ್ಲಿ ಮಾಡಿದೆ ಹೌದು ಸರ್ ಎಸ್ ಎಷ್ಟು ಹಣ ಈ ರೋಡ್ಗೆ ಹಾಕಿದೆ ಸರ್ ಇದು 13 ಲಕ್ಷ ಹಾಕಿದೆ 13 ಲಕ್ಷ ಹಾಕಿದೆ ಸರ್ ಒಂದು 6 ತಿಂಗಳಾಗಿರ್ಬೇಕು ಸರ್ ಈ ರಸ್ತೆ ಓಕೆ ಇದು 1ನೇ ಕ್ರಾಸ್ ಮಧ್ಯ ರಸ್ತೆನಾ ಮಧ್ಯ ರಸ್ತೆ ಸರ್ ಮಧ್ಯ ರಸ್ತೆ 1ನೇ ಕ್ರಾಸ್ ಅಡ್ಡ ರಸ್ತೆ 1 2 3 ಆ 3ದು ಅಡ್ಡ ರಸ್ತೆ ಸರ್ ಇದು ಕಾಂಕ್ರೀಟ್ ರೋಡ್ ನಾನೇ ಮಾಡಿದ್ದೆ ಸರ್ ಈಗ ಕಾಂಕ್ರೀಟ್ ರೋಡ್ ಆಯ್ತು ಕಾಂಕ್ರೀಟ್ ರೋಡ್ ಬಿಟ್ಟು ಈ ರಸ್ತೆಗೆ ಎಷ್ಟು ಹಣ ಹಾಕಿದ್ರಿ ಸರ್ ಇದಕ್ಕೆ ಒಂದು 1 ಲಕ್ಷ ಅಷ್ಟೇ 1 ಲಕ್ಷ ಹಾಕಿದೆ ಅಷ್ಟೇ ಸರ್ 1 ಲಕ್ಷ ಹಾಕಿ 3 ಎಲ್ಲ ಮುಂಚೆನೆ ಆಗಿತ್ತಾ ಇಲ್ಲ ನಿಮ್ಮ ಅದು ನಾನೇ ಮಾಡಿಸಿದ್ದೆ ಸರ್ 3 ನಮ್ಮ ಅವಧಿಯಲ್ಲಿ ಮಾಡಿದ್ದೆ ಎಸ್ ಗುಣಮಟ್ಟದ ಕಾಮಗಾರಿ ಮಾಡೋದಕ್ಕೆ ಅವ್ರಿಗೆಲ್ಲ ಗೈಡ್ ಮಾಡ್ತೀನಿ ಇರ್ಲಿ ಅದೆಲ್ಲ ಫಾಲೋ ಅಪ್ ಮಾಡ್ತೀನಿ ಸರ್ ನಾನು ಅದನ್ನ ಬಿಡೋದೇ ಇಲ್ಲ ಸರ್ ಅದನ್ನ ಬಿಡಲ್ಲ ಸರ್ ಓಕೆ ಇದ್ರ ಹಣ ಬೇರೆನಾ ಇಲ್ಲ ಅದೇ ಹಣ ಇದೇ ಬೇರೆ ಇದಕ್ಕೆ ಎಷ್ಟು ಹಣ ಹಾಕಿ ಸರ್ ಇದೊಂದು 4 ಲಕ್ಷ ಆಗಿದೆ ಸರ್ ಅದನ್ನ 5 ಲಕ್ಷ ಹಾಕಿ ಅದು ಇಮಿಡಿಯೇಟ್ಲಿ ಮಾಡಿದೆ ಸರ್ ಓಕೆ ಅದಾದ್ಮೇಲೆ ಇದು ಈಗ ಮಾಡಿದೆ ಅದೇನಾಯ್ತು ಅಂದ್ರೆ ಈಗ ಅದು ಸ್ವಲ್ಪ ಚೆನ್ನಾಗಿದೆ ಏನ್ ತೊಂದರೆ ಇಲ್ಲ 7 ವರ್ಷ ಆಯ್ತಲ್ವಾ 6 ವರ್ಷ ಆಯ್ತಲ್ವಾ ಹಂಗಾಗಿ ಫಸ್ಟ್ ಅದ್ ಮಾಡಿದೆ ಅದಾದ್ಮೇಲೆ ಇದಕ್ಕೆ ನಾನು ನವರತ್ನದಲ್ಲಿ ಮಾಡಿಸ್ದೆ ಸರ್ ಇದು ಹೆಚ್ಚು ಕಮ್ಮಿ ಒಂದು 7 ಲಕ್ಷ ಆಗಿದೆ ಸರ್ 7 ಲಕ್ಷ ಆಗಿದೆ ಸರ್ ಈ ರಸ್ತೆಗೆ ಎಷ್ಟು ಹಣ ಹಾಕಿದೆ ಸರ್ 3 ಲಕ್ಷ ಹಾಕಿದೆ 3 ಲಕ್ಷ ಹಾಕಿದ್ರಿ 3 ಲಕ್ಷ ಮತ್ತೆ ಸೈಡ್ ಕಾಬೋಸ್ಟೋನ್ ಈಗ ಕೊಟ್ಟಿದ್ದೀನಿ ಸರ್ ಈಗ ಕಮೆನ್ಸ್ ಆಗುತ್ತೆ ರೈಟ್ ಅಲ್ಲ ಒಂದು 15-20 ಮನೆ ಒಂದು 15 ಇಲ್ಲ ಒಂದು 8-10 ಮನೆ ಇದೆ ಅಷ್ಟೊಂದು ಹಣ ಬೇಕಾಗಿತ್ತು ಸರ್ ಈ ರಸ್ತೆ ನೋಡಿ ಸರ್ ಎಷ್ಟು ಉದ್ದ ಇದೆ ಈಗ ಸರ್ ಜೈನ್ ಆಗಲ್ಲ ಸರ್ ಸ್ವಲ್ಪ ತರಲೆ ಆಗಿದೆ ಸ್ಟಾಪ್ ಆಗಿದೆ ಒಂದ್ 2 ಮನೆ ಹೇಳ್ತಾ ಕ್ಲಿಯರ್ ಆಗುತ್ತೆ ಸರ್ ಕೆಲವೆಲ್ಲ ಅವರು ಮನೆ ಕಟ್ಟಿದಾಗ ಜಾಗ ಬಿಡ್ಲೇಬೇಕಲ್ವಾ ಆಗ ಕ್ಲಿಯರ್ ಆಗುತ್ತೆ ನಾನು ಹೇಳೋದು ಒಂದು 8-10 ಮನೆ ಇದೆ ಇಷ್ಟೊಂದು ಹಣ ನೋಡಿ ಈ ಕಡೆ ಒಂದು 8 ಮನೆ ಈ ಕಡೆ ಒಂದು 8 ಹೌದು ಬೇಕು ಸರ್ ಈಗ ನೋಡಿ ಒಳಗಡೆ ಈಗ ನೀವು ಏನೇ ಕ್ವಾಲಿಟಿ ಕೆಲಸ ಮಾಡ್ಬೇಕು ಮೇಲೆ ಡಾಂಬರ್ ಎಳೆದು ಬಿಡ್ತೀನಿ ಅಂತ ಸರ್ ಈಗಲೂ 70 ಮೀಟರ್ ಮೇಲಿದೆ ಸರ್ ಹೌದಾ 70 ಮೀಟರ್ ಮೇಲಿದೆ ಇದು ಮೋರಿ ಮಾಡ್ಬೇಕು ಇದು 2 ಮಾಡ್ಬೇಕು ಇದು ಎಷ್ಟನೇ ಕ್ರಾಸ್ ಸರ್ ಇದು ಸರ್ ಇದು ವಿ ನಗರ 2ನೇ ಕ್ರಾಸ್ ಮೇಲಕ್ಕಾದಂಗೆ ಬರುತ್ತೆ ಮೇಲ್ ರಸ್ತೆ ಧರ್ಮಶ್ರೀ ಪಕ್ಕ ಬರುತ್ತೆ ಧರ್ಮಶ್ರೀ ಪಕ್ಕ ಇದು ತಮ್ಮ ಅವಧಿಯಲ್ಲಿ ಆಗಿರೋದು ನನ್ನ ಅವಧಿಲ್ಲ ಸರ್ ವೆರಿ ಗುಡ್ ಸರ್ ವೆರಿ ಗುಡ್ ಆಯ್ತು ಈ ರಸ್ತೆಗೆ ಎಷ್ಟು ಹಣ ಹಾಕಿದ್ದೀರಿ ಸರ್ ಈ ರಸ್ತೆಗೆ ಒಂದು 2.5 ಲಕ್ಷ ಹಾಕಿದೆ ಸರ್ 2.5 ಲಕ್ಷ ಹಾಕಿದೆ ಕಾಂಕ್ರೀಟ್ ರಸ್ತೆ ತುಂಬಾ ಚಿಕ್ಕದು ಅಂದ್ರೆ ಚಿಕ್ಕದು ಸರ್ ಚಿಕ್ಕದು ಇದು ಇಲ್ಲಿ ಒಂದು 10 ಮನೆ ಬರುತ್ತೆ ಅಷ್ಟೇ ಈ ಕಡೆ ಒಂದು 5 ಆ ಕಡೆ ಒಂದು 5 ವಿ ನಗರ 3ನೇ ಕ್ರಾಸ್ ಇದು ನಿಮ್ಮ ಅವಧಿಯಲ್ಲಿ ಮಾಡಿ ನಮ್ಮ ಅವಧಿಲ್ಲ ಸರ್ ಹೌದಾ ನನ್ನ ಎಷ್ಟು ಹಣ ಹಾಕಿದ್ದೀರಿ ಸರ್ ಇಲ್ಲಿ ಸರ್ ಇದು ಏನ್ ಮಾಡಿದೆ ಫಸ್ಟ್ ಡಾಂಬರ್ಗೆ 8 ಲಕ್ಷ ಕೊಟ್ಟಿದ್ದೆ ಸರ್ ಓಕೆ ಅದಾದ್ಮೇಲೆ ಏನ್ ಮಾಡಿದೆ ಸರ್
ಒಂದು 12 ಲಕ್ಷ ಕೊಟ್ಟೆ. 12 ಲಕ್ಷದಲ್ಲಿ ಏನಾಯ್ತು, ಆ ಕಡೆ ಪಕ್ಕ ಒಂದ್ 2.5 ಲಕ್ಷ ಕಾಂಕ್ರೀಟ್ ರಸ್ತೆ ಆಯ್ತು. ಓಕೆ ಇನ್ ಮಿಕ್ಕದ್ದು ಕಾಬೋ ಸ್ಟೋನು ಮೋರಿ ಇದು ಎಲ್ಲ ಉಳ್ಕೊಂಡಿತ್ತು ಸರ್. ಅದೊಂದು ಒಂದು 8 ಲಕ್ಷ ಇಟ್ಕೊಳ್ಳಿ ಸರ್. ಒಂದು 16 ಲಕ್ಷ ಹಾಕಿದೀನಿ ಸರ್ ಈ ರಸ್ತೆ. 16 ಲಕ್ಷ ಇದೊಂದು ರಸ್ತೆ ರಸ್ತೆಗೆ ಹಾಕಿದೀನಿ ಸರ್. ಡಾಂಬರ್ ವಿತ್ ಕಾಬೋ ಸ್ಟೋನು ಮತ್ತೆ ಚರಂಡಿ ಸರ್. ಅಂದ್ರೆ ಈಗ ನೀವೇನೇನ್ ಹೇಳ್ಕೊ ಬಂದ್ರು ಆಲ್ಮೋಸ್ಟ್ ಆಲ್ ನಿಮ್ಮ ಒಂದು ಇದ್ರಲ್ಲಿ ಇವೆಲ್ಲಾ ರಸ್ತೆಗಳು ನೀವೇ ನಾನೇ ಮಾಡಿ. ನೀವು ಜನ ಕೇಳ್ಬೋದು ಸರ್, ಪ್ರತಿ ಮನೆ ಕೇಳಿದ್ರು ನಾನು ಹೇಳೋದು ಕರೆಕ್ಟ್ ಇರ್ತದೆ ಸರ್. ಒಂದು ನಾನು ಮಿಸ್ಗೈಡ್ ಮಾಡಕ್ ಅದು ಇಷ್ಟಪಡಲ್ಲ. ವೆರಿ ಫೈನ್ ಸರ್. ಯಾಕಂದ್ರೆ ಈಗ ನಿಮ್ಮ ಅವಧಿಲಿ ನೀವು ಎಷ್ಟು ಇದು ನೀವು ಟೆಲಿಕಾಸ್ಟ್ ಮಾಡ್ತಿರೋ ಏನ್ ಮಾಡ್ತೀರೋ ನನ್ಗೆ ಐಡಿಯಾ ಇಲ್ಲ. ನಾಳೆ ಬಂದು ನನ್ನ ಅವ್ರು ಕೇಳ್ಬಾರ್ದಲ್ವಾ? ನೀವು ಈ ತರ 100ಕ್ಕೆ 200% ಕೇಳ್ತಾರೆ. ನೀವು ಹಿಂಗ್ ಹೇಳಿರೋದು ನಿಜನ, ಮಾಡಿರೋದು ನಿಜನ, ಏನಕ್ಕ ನೀವು ಮಾಡಿರೋದು ನಿಜನ ಏನು ಅಂತ ಕೇಳಿದಾಗ ನಾನು ಉತ್ತರ ಹೆಂಗ್ ಕೊಡ್ಲಿ? ಹೌದು ಅಲ್ವಾ ಸರ್? ಹೌದು ಹೌದು ಹೌದು. ಆಮೇಲೆ ಮತದಾರ ಮುಂದೆ ಸುಳ್ಳೆಲ್ಲ ಅವಶ್ಯಕತೆ ಇಲ್ಲ ಸರ್, ಇಲ್ಲ. ಅದು ನನ್ನ ಜೀವನದಲ್ಲಿ ಬಂದೇ ಇಲ್ಲ ಅದು. ಇದೊಂದು ಎಲ್ಲ ಒಂದು 10 ಲಕ್ಷ ಆಗ್ತದೆ ಸರ್. ಇದು 10 ಲಕ್ಷ. ಈ ಡಕ್ಕುಗಳು, ಮೇಲೆ ಸ್ಲ್ಯಾಬು, ಆಟ ಸಾಮಾನು, ಈ ಚೇರ್ಸು ಇದೆಲ್ಲ, ಆಮೇಲೆ ಮಧ್ಯೆ ಒಂದು ಗ್ರಿಲ್ ಹಾಕ್ಸಿ ಅದೆಲ್ಲ ಮಾಡ್ಸಿ ಸರ್. ಈ ಪಾರ್ಕ್ ನಿಮ್ಮ ಅವಧಿಯಲ್ಲಿ ಮಾಡಿದ್ರಿ? ನನ್ನ ಅವಧಿಯಲ್ಲಿ ಸರ್. ಮುಂಚೆ ಇರ್ಲಿಲ್ಲ? ಇಲ್ಲ ಸರ್, ಇಲ್ಲ ಸರ್. ನೀವು ಮಾಡಿದಿರಿ? ಖಂಡಿತ ಸರ್, ಖಂಡಿತ. ವೆರಿ ಖಂಡಿತ. ಕಳ್ಳಳ್ಳಿ ಸ್ಕೂಲ್ ಮನೆ ಹಿಂಭಾಗ ಎರಡನೇ ರಸ್ತೆ ಬರುತ್ತೆ ಸರ್. ಇದು ತಮ್ಮ ಅವಧಿಯಲ್ಲಿ ಆಗಿರೋದು? ಖಂಡಿತ. ಎಷ್ಟು ಹಣ ಹಾಕಿರಿ ಅಂದ್ರೆ ಸರ್? ಇದು ಒಂದು ಈ ರಸ್ತೆ ಹಿಂಗೋಗಿ ಈ ರಸ್ತೆ ಸೇರಿ ಒಂದು 20 ಲಕ್ಷ ಆಗಿದೆ ಸರ್. 20 ಲಕ್ಷ ಅಷ್ಟು ಬಿಡ್ತಾಗಿದೆ? 2 ರೋಡ್ ಇದೆ ಸರ್. ಇಲ್ಲೊಂದು ರೋಡ್ ಇದೆ, ಹಿಂಗೊಂದು ರೋಡ್ ಇದೆ, ಹಿಂಗೊಂದು ರೋಡ್ ಇದೆ. ಇದು ಒಂದು 20 ಲಕ್ಷ ಇದೆ ಸರ್. ಇದು 20 ಲಕ್ಷ ಈ ರಸ್ತೆಗೆ ಹಾಕಿದೆ? ಹೌದು ಸರ್. ರೈಟ್, ಇಲ್ಲಿವರೆಗೆ? ಹೌದು. ಇದು ಡಕ್ಕು ಇದೆಲ್ಲ ಮಾಡಿಸಿದ್ದೆ ಸರ್. ಓಕೆ. ಎಷ್ಟು ಹಣ ಇದಕ್ಕೆ ಸರ್? ಈ ನವರತ್ನದಲ್ಲಿ ಆಗಿದೆ ಸರ್. 40 ಲಕ್ಷ ಕೊಟ್ಟಿದ್ರಲ್ಲ, ಓಕೆ, ಅದರಲ್ಲಿ ಇದು ಸೇರಿಸಿದೆ ಸರ್. ಎಷ್ಟು ಖರ್ಚಾಗಿದೆ ಸರ್ ಈ ರಸ್ತೆಗೆ? ಈ ರಸ್ತೆಗೆ ಸುಮಾರು ಒಂದು 3 ಲಕ್ಷ ಆಗಿದೆ ಸರ್. 3 ಲಕ್ಷ ಡಕ್ ಆಗಿದೆ, ಮತ್ತೆ ಮೋರಿ ಇರ್ಲಿಲ್ಲ, ಮೋರಿ ಎಲ್ಲ ಆಗಿದೆ. ಇದೆಲ್ಲ ಸೇರಿ ಸರ್ 3 ಲಕ್ಷ ಆಗಿದೆ. ಇದು ಒನ್ನಪ್ಪ ಅನ್ಬಿಟ್ಟು ಮಾಜಿ ಕೌನ್ಸಿಲರ್ ಮನೆ ಇದು. ಇದು ಆಕ್ಚುಲಿ ಥ್ರೂ ಆಗ್ಬೇಕಾಯ್ತು, ಏನೋ ಕಾಂಪ್ಲಿಕೇಟೆಡ್ ಆಗಿ ಅಕ್ಕಪಕ್ಕ ಇದೊಂದು ನಿಂತಿದೆ. ಅಷ್ಟು ನಿಂತಿದೆ ಕಾಂಪ್ಲಿಕೇಟೆಡ್ ಆಗಿ, ಇಲ್ಲ ಅಂದ್ರೆ ಅದು ಆಗ್ತಿತ್ತು. ಓಲ್ಡ್ ಎಂಸಿ ರೋಡ್ ಅಲ್ಲ ಸರ್? ಓಲ್ಡ್ ಎಂಸಿ ರೋಡ್ ಜಾಯ್ನ್ ಆಗುತ್ತೆ. ಇದೀಗ ರೀಸೆಂಟ್ ಆಗಿ ಮಾಡಿದ್ವಿ. ಈಗ ಎಷ್ಟು ಹಣ ಈ ರೋಡ್? ಎಷ್ಟು? ಒಂದು 4 ಲಕ್ಷ ಆಗಿದೆ ಸರ್. 4 ಲಕ್ಷ ಆಗಿದೆ. ಮೋರಿನು ಸರ್, 2 ಸೈಡ್ ಮೋರಿ ಸೇರಿ ಏನು ಇರಲಿಲ್ಲ ಸರ್. ಇದನ್ನ ಇಲ್ಲಿ ಕೆಲವೆಲ್ಲ ಒಂದ್ 3-4 ಮನೆ ಇದೆ, ಈ ಕಡೆ ಒಂದ್ 3-4 ಮನೆ ಇದೆ. ಇವ್ರಿಗೆಲ್ಲ ಒಂದ್ ಅನುಕೂಲ ಆಗ್ಬೇಕು ಅಂತಾನೆ ನಾನು ನನ್ನ ಅವಧಿ ಒಳಗ್ ಮುಗಿಸ್ಬೇಕು ಅಂತ ಹೇಳಿ ಬಹಳ ಸೀರಿಯಸ್ ತಗೊಂಡು ಕಂಪ್ಲೀಟ್ ಮಾಡಿದೆ ಇದನ್ನ. ಮಾಡಿಸ್ತಿದ್ದೇನೆ. ಎಷ್ಟು ಹಣ ಈ ರಸ್ತೆಗೆ ಎಷ್ಟು ಹಣ ಹಾಕಿದೆ ಸರ್? ಇದಕ್ಕೊಂದು 5.5 ಲಕ್ಷ ಆಗಿದೆ ಸರ್. 5.5 ಲಕ್ಷ? 5.5 ಲಕ್ಷ ಹಾಕಿದೆ ಸರ್. ಈ ಒಂದು 10 ಮನೆಗೋಸ್ಕರ 5.5 ಲಕ್ಷ ಹಾಕಿದೆ ಸರ್. ಅಂದ್ರೆ ಇನ್ಮೇಲೆ ಇಂಪ್ರೂವ್ ಆಗುತ್ತೆ ಸರ್. ಏನಾಗಿದೆ ಈಗ, ಇನ್ಮೇಲೆ ಎಲ್ಲಾರು ಕಟ್ಕೊಳ್ತಾರೆ, ಅದೇ ಬರುತ್ತೆ. ಇದ್ರಲ್ಲಿ ಕುಡಿಯೋ ನೀರು ಇಶ್ಯೂ ಇರ್ಬೋದು, ಮತ್ತೆ ಯೂಜುಡಿ ಆಗ್ಬೋದು, ಎಲ್ಲ ಕಂಪ್ಲೀಟ್ ಆಗಿದೆ. ಕಂಪ್ಲೀಟ್ ಮಾಡಿದ್ರೆ ಎಲ್ಲ ಯಾವ್ದು ಏನು ಪ್ರಾಬ್ಲಮ್ ಇಲ್ಲ ಸರ್, ಎಲ್ಲ ಕ್ಲಿಯರ್ ಆಗಿದೆ. ಅಂದ್ರೆ ಏನಕ್ಕೆ ಅಂದ್ರೆ ಇವೆಲ್ಲ ಇಂಪಾರ್ಟೆಂಟ್ ಸರ್, ಮಾಡ್ಲೇಬೇಕು. ಇಂಥವ್ರಿಗೆ ಸಹಾಯ ಇಂಥವ್ರಿಗೆ ಮಾಡ್ಬೇಕು ಹೆಲ್ಪ್ ನಾವು, ಇಂಪಾರ್ಟೆಂಟ್ ಅಲ್ವಾ? ಅದ್ರ ದೃಷ್ಟಿಯಿಂದ ವೆರಿ ಗುಡ್. ಈ 4 ಮನೆಗೆ ಇಷ್ಟೆಲ್ಲ ಎಷ್ಟು ಎಕ್ಸ್ಪೆನ್ಸ್ ಮಾಡಿದಿರಿ ಸರ್? ಇದಕ್ಕೂ ಒಂದು 5 ಲಕ್ಷ ಆಗಿದೆ ಸರ್. ಸರ್ ಏನಾಗಿದೆ, ಆಶ್ಚರ್ಯ ಆಗ್ತಿರೋದು ಏನು ನೀವು ಹೇಳ್ತಾ ಇರುವಾಗ ಅಂದ್ರೆ, ಸರ್ ಇಲ್ಲಿಂದ ಅಲ್ಲಿವರೆಗೂ ಮಾಡಿದೀನಿ, ಈ ಮೋರಿ ಮಾಡಿದೀನಿ, ಈ ಮೋರಿ ಮಾಡಿ ಕಾಂಕ್ರೀಟ್ ಅಲ್ಲ ಸರ್, ಕಾಂಕ್ರೀಟ್ ರಸ್ತೆನೆ ಹಾಕ್ಸ್ಬಿಟ್ಟಿದೀನಿ ಸರ್, 5 ಲಕ್ಷ ಆಗಿದೆ ಅಂತಾರೆ. ಎಲ್ಲ ಒಂದ್ ಕಡೆ 50 ಲಕ್ಷ ಆದ್ರೂ ಇಷ್ಟಿಷ್ಟು ಕೆಲಸಗಳಾಗಿಲ್ವಾ? ನಾನು ಈಗ ಆಶ್ಚರ್ಯ ಬೀಳ್ತಾ ಇರೋದು. ಅಂದ್ರೆ ಬಹುಶಃ ನೀವು ಸ್ಟಾರ್ಟಿಂಗ್ ಗೆದ್ದಾಗ್ಲೇ ಸರ್. ಇದು ಗೆದ್ದಾಗ್ಲೇ. ವೆರಿ ಫೈನ್. ಇದು ಹೆಚ್ಚು ಕಮ್ಮಿ 6 ವರ್ಷ ಆಗಿದೆ. ಆಯ್ತು. ಇದು ಎಷ್ಟು ಹಣ ಈ ರಸ್ತೆಗೆ ಹಾಕ್ಸಿ ಸರ್? ಈ ರಸ್ತೆಗೂ ಹೆಚ್ಚು 8 ಲಕ್ಷ ಹಾಕಿದೆ ಸರ್. ಈ ರಸ್ತೆಗೆ 8 ಲಕ್ಷ ಹಾಕಿದೆ. ರೋಡು ಮೋರಿ ಎಲ್ಲ ಸೇರಿ ಸರ್? ಇಲ್ಲ, ಮೋರಿ ಆಗಿತ್ತು ಸರ್. ಇದು ಮೋರಿ ಆಗಿತ್ತು. ನೀವು ರಸ್ತೆ ಮಾತ್ರ ಅಲ್ಲೂ ಮೋರಿ ಮಾಡಿದೀನಿ. ಮುಂದೆ ಅಲ್ಲ ಡಕ್ಕು, ಮೋರಿ, ಮತ್ತೆ ಲೆಫ್ಟ್ ಸೈಡ್ ಅಲ್ಲಿ ಒಂದ್ ಸ್ವಲ್ಪ ಅದೆಲ್ಲ ಅಟೆಂಡ್ ಮಾಡಿ. ನೋಡಿ, ಇದೇ ರೋಡು ನಾವು ಹೋಗ್ತಾ ಇರೋ ರೋಡು. ಇದು ನಿಮ್ಮ ಅವಧಿಯಲ್ಲಿ ಆಗಿದೆ? ನಮ್ಮ ಅವಧಿಯಲ್ಲಿ ಆಗಿದೆ. ಆಯ್ತು ಸರ್. ಇದು 12 ಲಕ್ಷ ರೂಪಾಯಿ ಕೆಲಸ ಸರ್. ಇದು ಕಾಂಕ್ರೀಟ್ ರಸ್ತೆ 12 ಲಕ್ಷ ರೂಪಾಯಿ ಆಗಿದೆ. ಅಮ್ಮ ನಮಸ್ತೆ. ಆಲ್ಮೋಸ್ಟ್ ನಾನು ಗೆದ್ಮೇಲೆ 99% ನಮ್ಮ ಊರಲ್ಲಿ ಎಲ್ಲಾ ಕೆಲಸಗಳು ಕಾರ್ಯಗಳನ್ನು ಮಾಡಿಸ್ಕೊಟ್ಟಿದ್ದೀನಿ ಸರ್. ಬಹುತೇಕ ಈ ಒಂದು ಅವಕಾಶವನ್ನ ಉಪಯೋಗಿಸ್ಕೊಂಡು ಶಾಶ್ವತವಾಗಿ ತಮ್ಮ ವಾರ್ಡ್ಗಳಲ್ಲಿ ಹೆಸರು ಗೌರವ ಉಳಿಸ್ಕೊಂಡು ಜನರ ಮತದಾರರಿಗೆ ನಂಬಿಕೆ ಉಳಿಸ್ಕೊಂಡಿರೋ ಕೌನ್ಸಿಲರ್ಗಳು ಎಷ್ಟು ಜನ ಅನ್ನೋದು ಬಹಿರಂಗವಾಗತ್ತೆ. ಈಗ ನಮ್ಗೆ ಯಾರು ನಮ್ಮನ್ನ ಸ್ಪಂದಿಸಿಲ್ಲ ಅಂತೂ ಮಾತೇ ಇಲ್ಲ ಸರ್. ಹೌದಾ? 100% ಸರ್. ಅದು ನನ್ನ ಪುಣ್ಯ ಅಂತ ನಾನು ಹೇಳ್ಕೊತೀನಿ ಸರ್. ಅಲ್ಲ, ನಾನು ಹೇಳೋದು ಇಲ್ಲಿವರೆಗೂ ನನ್ ಪುಣ್ಯ ಅಂತ ನಾನು ಹೇಳ್ಕೊಳ್ತೀನಿ ಸರ್. ನಮ್ಮ 300 ಅಷ್ಟೇ ಸರ್. ನಾನು ಯಾವ ಜನ್ಮದಲ್ಲಿ ಪುಣ್ಯ ಮಾಡಿದ್ನೋ ಗೊತ್ತಿಲ್ಲ, ನನ್ನ ಆತರ ಒಳ್ಳೆ ಒಂದು ರೀತಿಲಿ ನಾನು ಗೆಲ್ಸರ್ ಸರ್. ವೆರಿ ಗುಡ್. ನಾನು ಇರೋವರೆಗೂ, ನನ್ನ ಜೀವ ಇರೋವರೆಗೂ ಅವ್ರನ್ನ ನೆನ್ಕೊಳ್ತಾ ಇರ್ತೀನಿ. ವೆರಿ ಗುಡ್, ವೆರಿ ಗುಡ್ ಸರ್. ಈಗ ಕೌನ್ಸಿಲರ್ ಕೆಲಸ ಈಗ ಇನ್ನೇನ್ ಕೊನೆಗೆ ಬಂದಿರೋದ್ರಿಂದ ನಿಮ್ಗೊಂದು ದೊಡ್ಡ ಅನುಭವ ಇರುತ್ತೆ ಸರ್. ಕೌನ್ಸಿಲರ್ ಕೆಲಸ ಸರ್ ಸುಲಭನಾ ಕಷ್ಟನಾ ಸರ್? ಕಷ್ಟ ಸರ್.
ಕಷ್ಟನಾ? 100%. ಅಯ್ಯೋ ಇದು ನಿಂಗೆ ಇಷ್ಟೆಲ್ಲ ಕೆಲಸ ಮಾಡ್ಬಿಟ್ಟು. ಕೆಲಸ ಅಂದ್ರೆ ಸರ್ ಆ ಮನುಷ್ಯ ಫ್ರೀ ಆಗಿರ್ಬೇಕು ಸರ್. ಓಕೆ, ಆ ಫ್ರೀ ಆಗಿದ್ರೆ ಮಾಡಕ್ಕಾಗತ್ತೆ. ಕೌನ್ಸಿಲರ್ ಆಗಕ್ಕಾಗೋದು. ಆಮೇಲೆ ಸ್ಪಂದಿಸ್ಬೇಕು. ನಾವು ಓಟ್ ಕೇಳ್ಬೇಕಾದ್ರೆ ಕೈ ಮುಗಿದು ನಿಮ್ ಏನೇ ಇದ್ರು ಕೆಲಸ ಮಾಡ್ತೀವಿ ಅಂತ ಕೈ ಮುಗಿತೀವಿ ಸರ್. ಅವ್ರು ಫೋನ್ ಮಾಡಿದಾಗ ನಾವು ಹೋಗ್ಬೇಕಲ್ಲ, ಅದು ಇಂಪಾರ್ಟೆಂಟ್. ಹೌದು, ಅಷ್ಟು ತಾಳ್ಮೆನೂ ಇರಬೇಕು, ಫ್ರೀನೆಸ್ ಇರಬೇಕು. ಅಂದ್ರೆ ಅನುಭವ ಅದೆಯಲ್ಲ ಸರ್, ಅದು ತಗೊಂಡಾಗ್ಲೇ ಗೊತ್ತಾಗುತ್ತೆ. ಓಕೆ, ನನಗೆ ಖುಷಿ ತಂದಿದೆ ಈ ಕೌನ್ಸಿಲರ್ ಆಗಿ, ತುಂಬಾ ತುಂಬಾ ಖುಷಿ ತಂದಿದೆ. ಯಾಕೆಂದ್ರೆ ನಮ್ಮ 3 ಜನ ನನ್ನ ಇಷ್ಟೊಂದು ಪ್ರೀತಿಸಿ ಇಷ್ಟೊಂದು ಓಟ್ ಕೊಟ್ಟು ಇಲ್ಲಿವರೆಗೂ ಯಾವುದೇ ವ್ಯಕ್ತಿನೂ ನನ್ನ ಅಟ್ಲೀಸ್ಟ್ ನೀವ್ ಮಾಡ್ತಾ ಇಲ್ಲ, ನೀ ಸರಿ ಇಲ್ಲ ಅದ್ ಭಾವನೆನೇ ಬಂದಿಲ್ಲ. ಇಲ್ಲ ಎಲ್ಲ ಒಂದು ಕಾಮಗಾರಿ ಕೊಟ್ಟಾಗ ಅದನ್ನ ತಣಂಗ್ ಮಾಡೋದು, ಇಲ್ಲಿ ಮಾಡಬೇಡ, ಅದು ಯಾವತ್ತೂ ಯಾರು ಮಾಡೇ ಇಲ್ಲ ಸರ್. ಎಂ ಶ್ರೀನಿವಾಸ್ ಅವ್ರಿಗೆ ಹೇಳಿ ಕುಮಾರಣ್ಣವ್ರ ಹತ್ರ ಹೋಗಿ ತುಂಬಾ ಕನ್ವಿನ್ಸ್ ಮಾಡಿ, ಕುಮಾರಣ್ಣ ಏನು ಮಾತಾಡ ಇಮಿಡಿಯೇಟ್ಲಿ ಗ್ರಾಂಟ್. ಆಕ್ಚುಲಿ 3 ಕೋಟಿ ಕೇಳಕ್ ಹೋಗಿದ್ದು ಈ ರಸ್ತೆಗೆ. ಅವರು ಕುಮಾರಣ್ಣವರು ಇದೆಲ್ಲ ಎಂ ಶ್ರೀನಿವಾಸ್ ಅವ್ರು ಹೋಗಿ ತೋರ್ಸಿದ್ರು ಈ ತರ ಇದೆ ಅಂತ. 9 ಕೋಟಿ ಗ್ರಾಂಟ್ ಕೊಟ್ಟರು ಸರ್. ಆ 9 ಕೋಟಿಲಿ ಅಪ್ ಟು ಈ ಕಿರ್ಗುಂದೂರು ಕಟ್ ಆಗುತ್ತಲ್ಲ ಸರ್, ಅಲ್ಲಿಂದ ಅಪ್ ಟು ಅಸ್ಟೇಟ್ ಫ್ಯಾಕ್ಟ್ರಿ ಗಂಟ ರೋಡ್ ಆಗಿದೆ ಸರ್. ಇದು ಎಂ ಶ್ರೀನಿವಾಸ್ ಅವರು. ಹೌದು ಸರ್, ಹೌದು 100% ಸರ್. ಇಲ್ಲಿ ಎತ್ತಿನ ಗಾಡಿ ಹೋಗ್ತಾರಿಲ್ಲ, ಅಷ್ಟು ಪ್ರಾಬ್ಲಮ್ ಇತ್ತು ಸರ್ ನನಗೆ ಗೊತ್ತಿರೋ ಪ್ರಕಾರ. ಇದೆಲ್ಲ ಈಗ ನಮ್ಮ ಮೌದಿಲ್ಲ ಇದಾಗಿದೆ ಸರ್, ಈ ಕಾಬೋ ಸ್ಟೋನ್ಗಳು ಸೈಡ್ ಎಲ್ಲ. ಅಂದ್ರೆ ನಾನು ಗೆದ್ದು ವಸ್ತ್ರಲ್ಲಿ ಮಾಡಿದ್ದಿದ್ದೆಲ್ಲ ಇದೆಲ್ಲ ಒಂದು 6 ವರ್ಷ ಆಗಿದೆ ಸರ್. MP ಆಗಿದ್ದಾರೆ, ಮಂತ್ರಿ ಆಗಿದ್ದಾರೆ. ನೋಡ ಈಗ ಅವರು ಸಿಟಿಗೆ ಇಂಪ್ರೂವ್ಮೆಂಟ್ಗೆ ಅಂತೇಳಿ ಈಗ ಒಂದು 60-70 ಕೋಟಿ ಕೊಡ್ತೀನಿ ಅಂತೇಳಿ ಅಧ್ಯಕ್ಷರಿಗೆ ಹೇಳಿದ್ದಾರೆ, ಜಿಲ್ಲಾಧ್ಯಕ್ಷರು ಹೇಳಿದ್ದಾರೆ, ನಮಗೂ ಹೇಳಿದ್ದಾರೆ, ಎಲ್ಲ ಮಾಡಿದ್ದಾರೆ ಸರ್. ಒಂದು ಮೇಚರ್ ಆಗ್ಬೇಕು ಅಂತಂದ್ರೆ ಸರ್, ಮಂಡ್ಯ ಸಿಟಿ ಒಳಗಡೆ ಪ್ರತಿ ಒಂದು ವಾರ್ಡಲ್ಲೂ ಎಲ್ಲ ನಂಬರ್ ಅಂದ್ರೆ ಈ ವಾರ್ಡ್ ಇಲ್ಲಿ ಒಂದೊಂದು ಏರಿಯಾದಲ್ಲಿ ಒಂದು ಮ್ಯಾಪ್ ಇರ್ಬೇಕು ಸರ್. ಯಾರೇ ಬಂದ್ರು ಆ ಮ್ಯಾಪ್ ನೋಡಿದ್ರೆ ಇಂಥ ಕ್ರಾಸ್ ಇಲ್ಲಿದೆ ಅಂತ ಐಡೆಂಟಿಫೈ ಆಗ್ಬೇಕು. ವೆರಿ ಗುಡ್. ಎರಡನೇದಾಗಿ ಏನು ಫುಟ್ಪಾತ್ ಇದೆಲ್ಲ ಮಾಡ್ತಾ ಇದಾರಲ್ಲ ಸರ್, ಅದೆಲ್ಲ ಗುಣಮಟ್ಟದಲ್ಲಿ ಕ್ಲಿಯರ್ ಆಗ್ಬೇಕು. ಗುಣಮಟ್ಟದಲ್ಲಿ ಇಲ್ಲ. ನನಗೆ ಗೊತ್ತಿರೋ ಪ್ರಕಾರ ಗುಣಮಟ್ಟ ಇಲ್ಲಕ್ಕೆ ಇಲ್ಲ ಸರ್. ಬನ್ನಿ, ಇದು ಒನ್ನೇ ನಡುವೆ ನಾನು ನಿಮ್ಮ ಪ್ರೀತಿಯ ಜಯಕುಮಾರ್. ಮತ್ತೊಂದು ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಏನಾದ್ರು ಈ ವಾರ್ಡಿಗೆ ಸಂಬಂಧಪಟ್ಟಂತ ಸಮಸ್ಯೆ ಇದ್ರೆ ದಯಮಾಡಿ ನೀವು ನಮಗೆ ಕರೆ ಮಾಡಿ, ನೇರವಾಗಿ ನೀವು ನಮಗೆ ಭೇಟಿ ಮಾಡ್ಬೋದು ಅಂತ ಹೇಳ್ತಾ ನಮಸ್ಕಾರ. ನಾನು ನಿಮ್ಮ ಜಯಕುಮಾರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಇರ್ಲಿ ಸರ್, ಇರ್ಲಿ. ಥ್ಯಾಂಕ್ ಯು. ಪಕ್ಷ ಭೇದ ಎಲ್ಲರಿಗೂ ಮಾಡ್ಕೊಟ್ಟಿದ್ದಾರೆ. ಎಲ್ಲ ಎಲ್ಕ ಮಾಡ್ಕೊಡ್ರ, ರೋಡ್ ಗೀಡು ಎಲ್ಲ ಮಾಡೋರು. ರೈಟ್. ಸುಮ್ಮನೆ ಹೇಳಕ್ಕಾಗ್ತ ಮಾಡಿದ ಅಲ್ಲ, ನೀವು ದೊಡ್ಡವರು, ನೀವು ಪಟೇಲ್, ನೀವು ಹೇಳೋದೇ ನ್ಯಾಯ, ಅದಕ್ಕೆ ಇಲ್ಲ ಮಾಡೋರೆ. ಹೌದಾ? ಈಗ ಈ ರಸ್ತೆ ಇವ್ರು ಕೌನ್ಸಿಲರ್ ಆದಾಗ ಹಾಕ್ಸಿದ? ನಿಜ ಹೇಳ್ರಿ, ಕೌನ್ಸಿಲರ್ ಇದ್ದಾರೆ ಅಂತ. ಹೌದಾ? ಕೌನ್ಸಿಲರ್ ಎಲ್ಲ ಕೆಲಸ ಮಾಡ್ಕೊಡ್ತಾರೆ. ರೈಟ್ ಅಮ್ಮ, ರೈಟ್. ಒಳ್ಳೇದಾಗಿ. ಎಲ್ಲ ಮಾಡ್ಸಿರೋದು. ಹೌದಾ? ಒಂದ್ ಫಿಟ್ಕೊಂಡಿದ್ದೇನೆ ಪ್ರಾಬ್ಲಮ್ ಆಯ್ತು ಅಂದ್ರು ಫೋನ್ ಹಾಕಿದ್ರೆ ಬರ್ತಾರ ಅವ್ರೇನೆ. ಇಲ್ಲ ಇವರೇ ಮಾಡ್ಸಿರೋದು. ಇಲ್ಲೇ ನಿಂತ್ಕೊಂಡು ಎಲ್ಲ ಹೇಳಿ ಎಲ್ಲ ನಿಂತಿ ಮಾಡ್ಸಿರೋ. ನೀವು ಇಡೀ ಸಾರ್ಗೆ ಕಲ್ಲಳ್ಳಿ ಕೇಳಿದ್ರು ಬರದೇ ಅವ್ರು. ಏನಾರ ನೀರ್ ಬರ್ಲಿಲ್ಲ ಅಂದ್ರೆ ಹೇಳಿದ್ರೆ ಅವ್ರು ನೀರ್ ಬರ್ಸ್ತಾರೆ. ಮತ್ತೆ ಪಿಟ್ಗುಂಡಿ ಸರ್ ಬಾಣ ಪ್ರಾಬ್ಲಮ್ ಆಗೈತೆ ಅಂದ್ರು ಅದನ್ನು ಮಾಡ್ತಾರೆ. ಕೌನ್ಸಿಲರ್ ಆಗಿ ಅವ್ರ ಕೆಲಸ ಮಾಡಿದ್ದಾರೆ. ರೋಡ್ ಅವರೇ ಮಾಡ್ಕೊಟ್ಟಿರೋದು. ನಂಬಿಕೆ ಇದೆ, ಅವರೇ ಮಾಡಿರೋದು. ನೀವು ಚಿಕ್ಕ ಮಕ್ಳಿಗೆ ಕೇಳಿದ್ರೆ ಹೇಳ್ತಾರೆ. ಕೌನ್ಸಿಲರ್ ಕೆಲಸ ಮಾಡ್ಕೊಡ್ತಾರ ನಿಮ್ಗೆ? ಮಾಡ್ಕೊಡ್ತಾರೆ. ಯಾರು ರೋಡ್ ಹಾಕ್ಸಿದ್ದು? ಸುಳ್ಳು ಹೇಳ್ಬಾರ್ದು, ಅವ್ರು ಇದಾರೆ ಅಂತ. ಇಲ್ಲ, ಅವ್ರೇ ಹಾಕ್ಸಿದ. ನಮ್ಮೇನು ಅವ್ರಿಗೆ ಬಿಟ್ಟು ಹೇಳಮ್ಮ. ಒಂದ್ ಲೈಟ್ ಹೇಳಿದ್ರು ಇವತ್ತು ಹೇಳಿದ್ರೆ ಬೆಳಿಗ್ಗೆ ಮಾಡಿಸ್ಕೊಡ್ತಾರೆ. ಹೌದಾ? ಸುಮ್ಗೆ ನಗರಸಭೆ ಗಾಡಿಗಳೆಲ್ಲ ಬರುತ್ತಾ? ಬರ್ತವೆ ಸರ್. ಇವ್ರು ಹೇಳ್ಬಿಟ್ರೆ ನೀವು ಫೋನ್ ಹಾಕಿದ್ರೆ ಕೌನ್ಸಿಲರ್ ಬಂದು ಕೆಲಸ ಮಾಡ್ತಾರಾ? ಮಾಡ್ಕೊಡ್ತಾರೆ. ಆಯ್ತು. ಕೌನ್ಸಿಲರ್ ಎಲ್ಲ ಬರ್ತಾರೆ. ಏನಾದ್ರು ಕೆಲಸ ಇದ್ರೆ ಫೋನ್ ಮಾಡಿದ್ರೆ ಬರ್ತಾರಾ? ಈ ರೋಡ್ ಎಲ್ಲ ಯಾರು ಟೈಮ್ ಹಾಕ್ಸಿದ್ದು? ಹೌದಾ? ಕೆಲಸ ಮಾಡ್ಕೊಟ್ಟಿದ್ದಾರೆ. ನಗರಸಭೆ ಗಾಡಿ ಎಲ್ಲ ಬರುತ್ತಾ? ನಿಮ್ಗೆ ನಗರಸಭೆಗೆ ಸಂಬಂಧಪಟ್ಟಿದ್ರೆ ಅವರೆಲ್ಲ ಸ್ಪಂದಿಸ್ತಾರ ನಿಮ್ಗೆ ಕೌನ್ಸಿಲರ್? ಅವ್ರು ಇದಾರೆ ಅಂತ ಹೇಳ್ಬೇಡಿ, ನಮ್ಗೆ ಇಲ್ಲ. ಯಾಕೆ ಸುಳ್ಳು ಹೇಳೋದೇ ಮಾಡ್ತಾರ, ಅದೆಲ್ಲ ಏನಿಲ್ಲ. ಚೆನ್ನಾಗಿ ಇದೆಯಾ ಮನೆಯ? ಯಾರು ರೋಡ್ ಎಲ್ಲ ಯಾರು ಹಾಕ್ಸ್ಕೊಟ್ಟಿದ್ ನಿಮ್ಗೆ? ಹೌದಾ? ಬೇರೆಯವರು ಅಂದ್ರು ನಲ್ಲಿ ಸಮೇತ 90 ಹಾಕಿಸ್ಕೊಟ್ಟಿದ್ದು. 90 ಹಾಕ್ಸ್ಕೊಟ್ಟಿದ್ದಾ? ಓಕೆ. ಇಲ್ಲೇವ್ರ ನೀವು ಮಾಡಿಸ್ಕೊಟ್ಟಿದಾರ? ಈಗ ಮಾಡ್ಸೋದು ರೋಡು ಇವೆಲ್ಲ ಒಂಚೂರು ತೆಗಿರೋಣ. ಇವ್ರು ಇಲ್ಲೇ ಇದ್ದಾರಲ್ಲ. ಅಲ್ಲಲ್ಲ, ನೀವು ಫೋನ್ ಮಾಡಿದಾಗ ಹೊಂದ್ಸೋದು ಏನೂ ಇಲ್ಲ. ಇವ್ರಿಗೆ ಹೇಳ್ತೀನಿ, ಏನಾರು ಹೇಳಿದ್ರೆ ಎಲ್ಲ ಇವರೇ ಮಾಡ್ಸೋದು. ಲೈಟ್ ಗೀಟ್ ಎಲ್ಲ ಇವ್ರ ನೇತೃತ್ವ ಆಗಿರೋದು. ಇದನ್ನು 30 ವರ್ಷದಿಂದ ಏನೋ ಆಗಿಲ್ಲ. ಇವ್ರ ನೇತೃತ್ವ ಆಗಿರೋದು. ಅಷ್ಟೇ ಏನೇ ಆದ್ರೂ ಇವ್ರಿಗೆ ಹೇಳ್ತೀನಿ. ಅಲ್ಲಲ್ಲ, ಎಲ್ರು ಹೇಳಿದ್ರು ಅವ್ರ ಕೌನ್ಸಿಲರ್ ಸಿಗಲ್ಲ. ಪಾಪ ಇಲ್ಲೇ ಇರ್ತ 24 ಗಂಟೆ. ಊರ್ನವ್ರು ಅವ್ರು ಎಲ್ಗೋದಾರು, ಊರ್ ಬಿಟ್ಬಿಟ್ಟು ಎಲ್ಗೋದಾರು. ಅದೇನೋ ಈ ರಸ್ತೆ ಯಾರ ಸಮಿತಿಯಲ್ಲಿ ಹಾಕ್ಸ್ಕೊಟ್ಟಿದ್ದು?
ಹೌದಾ ಫೋನ್ ಮಾಡಿದ್ರೆ ಎಲ್ಲ ಸ್ಪಂದಿಸ್ತಾರ ಕೌನ್ಸಿಲರ್? ಚೆನ್ನಾಗಿ ಇದು ಮಾಡ್ತಾರೆ. ಓಕೆ, ಚೆನ್ನಾಗಿ ಮಾಡ್ಕೊಟ್ರು ಸಾಕು. ಚೆನ್ನಾಗಿದ್ದೀವಿ ಸರ್, ಚೆನ್ನಾಗಿದ್ದೀವಿ. ಆರಾಮಿದ್ದೀರಾ? ಯಾರ ಸಮಯದಲ್ಲಿ ಆಗಿದೆ ಸರ್ ರಸ್ತೆ ಇದು? ಇವ್ರೆ ರವಿ ಅವರು. ಹೌದೌದು, ಇವ್ರು ಮಾಡ್ದಕ್ಕಿಂತ ಮುಂಚೆ ತುಂಬಾ ಹದಗೆಟ್ಟಿದ್ದಾರೆ ರೋಡ್. ಅಧ್ವಾನ ಹೋಗಿತ್ತು. 10-12 ವರ್ಷದಿಂದ ಮಾಡೇ ಇರ್ಲಿಲ್ಲ. ಆಮೇಲೆ ಇನ್ನೊಂದು ವಾಟರ್ ಪೈಪು ಅಷ್ಟೇ ಹೊಡೆದು ಅಲ್ಲಲ್ಲಿ ಲೀಕ್ ಆಗೋದು, ಸಿಕ್ಕಾಪಟ್ಟೆ ಲೀಕ್ ಆಗೋದು ವಾಟರ್ ಪೈಪ್ ಎಲ್ಲ. ಇವ್ರು ಬಂದ್ಮೇಲೆ ಕಂಪ್ಲೀಟ್ ಆಗಿ ಹೊಸದೆಲ್ಲ ರೆಡಿ ಮಾಡಿಸಿ, ನಲ್ಲಿ ಪೈಪ್ ಎಲ್ಲ ಇದು ಒಳಗಡೆ ಇದು ಈ ಪೈಪ್ ಎಲ್ಲ ರೆಡಿ ಮಾಡಿಸಿ ಈ ಫಸ್ಟ್ ಕ್ಲಾಸ್ ಆಗಿ ನೀರು ಬರುತ್ತೆ ಸರ್. ಯಾವ ತೊಂದರೆನೂ ಇಲ್ಲ ನಮ್ಗೆ. ಇವ್ರು ಚೆನ್ನಾಗಿ ಕೆಲಸ ಆಗಿದೆ. ಸರ್ 2 ಮಾತಿಲ್ಲ ಸರ್. ಕೌನ್ಸಿಲರ್ ಫೋನ್ ಮಾಡಿದ್ರೆ ಎತ್ತುತ್ತಾರ, ಬರ್ತಾರ, ಸಿಗ್ತಾರ? ಓಎಸ್ ಸ್ಪಂದಿಸ್ತಾರೆ. ಡೆಫಿನೆಟ್ ಸ್ಪಂದಿಸ್ತಾರೆ. ಈಗ ನೀವು ಓಟ್ ಹಾಕಿ ಗೆಲ್ಸಿದಕ್ಕೆ ಪರವಾಗಿಲ್ವಾ? ಮಾಡಿದಾರೆ? ಬಹಳ ಖುಷಿ ಇದೆ. ನಾನೇ ವಾಲಂಟಿಯರ್ ಆಗಿ ಕಂಗ್ರಾಚುಲೇಟ್ ಮಾಡಿದ್ದೀನಿ. ಎಷ್ಟೋ ಸಲ ಮಾಡಿದ್ದೀನಿ ಅವ್ರನ್ನ. ಮಾಡಬೇಕು ನಾನು ಸರ್, ಇಟ್ಸ್ ಮೈ ಡ್ಯೂಟಿ. ಥ್ಯಾಂಕ್ ಯು ಸೊ ಮಚ್. ಕಳ್ಳಳ್ಳಿ ಅವರೇನಾ ಹೇಗೆ ಕೆಲಸ ಮಾಡೋರ ಕೌನ್ಸಿಲರ್? ನಾವೆಲ್ಲ ಏನ್ ಮಾತಾಡುವಂಗಿಲ್ಲ ಸರ್, ಅವೆಲ್ಲ ಮಾತಾಡುವಂಗಿಲ್ಲ. ರೋಡ್ ಯಾರ ಟೈಮಲ್ಲಿ ಕೆಲಸ ಮಾಡ್ಕೊಟ್ಟಿದ್ರು? ಇವ್ರ ಟೈಮಲ್ಲೇ ಕಣಪ್ಪ. ಹೌದಾ? ಸುಮ್ನೆ ಹೇಳ್ಬಾರ್ದು. ಒಳ್ಳೆ ಅದ್ರಲ್ಲೂ ಈ ರೋಡ್ ಮಾಡಿದಾಗ ಫಾರಿನ್ ರೋಡ್ ಆದಂಗ ಆಗ್ಬಿಟ್ಟಿತ್ತು. ಅಷ್ಟು ಚೆನ್ನಾಗಿ ಮಾಡಿಸ್ಕೊಟ್ರು. ಹೌದಾ? ಮುಂಚೆ ಸಮಸ್ಯೆ ಇತ್ತ ಈ ರೋಡ್? ಸಮಸ್ಯೆ ಈ ರಸ್ತೆ ಯಾರ ಅವಧಿಯಲ್ಲಿ ಮಾಡ್ಕೊಟ್ಟಿದ್ದು? ರವಿ ಅವ್ರು ಮಾಡ್ಕೊಟ್ರು. ಹೌದಾ? ನೀವು ಫೋನ್ ಮಾಡಿದ್ರೆ ಸ್ಪಂದಿಸ್ತಾರ? ಅವ್ರು ಇದಾರಂತ ಹೇಳ್ಬೇಡಿ, ಧೈರ್ಯವಾಗಿ ಹೇಳಿ. ಇಲ್ಲ ಬರ್ತಾರೆ. ಅವ್ರು ಎತ್ತಲ್ಲ, ಫೋನ್ ಎತ್ತಲ್ಲ ಅಂತ ಹೇಳಿ. ಹೇಳಕ್ಕ ನೀನ್ ನಗ್ತಿದ್ಯಲ್ಲ? ಇಲ್ಲ, ಏನಾರು ಮಾಡ್ಕೊಡ್ತಾರೆ. ಬರ್ತಾರ? ನಗರಸಭೆ ಗಾಡಿ ಎಲ್ಲ ಬರುತ್ತಾ? ಕಸದ ಗಾಡಿ ಬರುತ್ತೆ. ನೀರಿಂದ ಏನಾದ್ರು ಸಮಸ್ಯೆ ಇದೆಯಾ? ಇಲ್ಲ, ಏನು ಸಮಸ್ಯೆ ಇಲ್ಲ. ನಗರಸಭೆ ಗಾಡಿ ಎಲ್ಲ ಬರುತ್ತಾ? ಕಸ ಎಲ್ಲ ಎತ್ಕೊಂಡು ಹೋಗುತ್ತೆ? ಬರ್ತಾರೆ. ಯಾರು ಹಚ್ಚಿದ್ ರೋಡ್ ಇದು? ರವಿ ಅವರು. ಯಾರು ಬರ್ತಾರೆ ನಮ್ಗೆ? ಅವ್ರು ಬಿಟ್ರೆ ಸ್ಪಂದಿಸ್ತಾರ? ರಸ್ತೆಗೆ ಬರಲ್ಲ. ಆವಾಗ ಬಂದು ವಿಸಿಟ್ ಕೊಟ್ಬಿಟ್ಟು ಏನು ಅಂತ ವಿಚಾರಿಸ್ಕೊಳ್ತಾರೆ. ಅದ್ರಲ್ಲೆಲ್ಲ 2 ಮಾತೇ ಇಲ್ಲ. ಸಂಸ್ಥೆವಾ ಹೆಂಗೆ ರವಿ ಸ್ಪಂದಿಸ್ ಕೆಲಸ ಎಲ್ಲ ಮಾಡಿಸ್ತಾರ ಕಣಪ್ಪ. ನಾವ್ ಹೇಳಿದ ಕೆಲಸ ಮಾಡಿಸ್ಕೊಡ್ತಾರೆ. ಮತ್ತೆ ರವಿ ಅವ್ರ ಕೈಗೆ ಸಿಗಲ್ಲ ಅಂತವ್ರೆಲ್ಲ ಅಲ್ಲ, ಏನ್ಕತರ ಆಗದೆ ಇದ್ದವ್ರು ಆಗವ್ರು ಏನು ಮಾಡಲ್ಲ. ನಮ್ಗೆಲ್ಲ ಬೇಕು. ಇನ್ನ ನನ್ನೂರವ್ರು ಆಗ್ದಾನೆ ಬೇರೆ ಊರವ್ರು ಬಂದ್ರೆ ನಾನು ಮಾಡ್ಕೊಟ್ಟಾರ. ನನ್ನೂರು ಮಾಡ್ತಾರೆ ಯಾವ್ದೊಂದು. ಯಾರು ರೋಡ್ ಹಾಕ್ತಿದ್ದವ್ರೆ? ಅವ್ರೇ ಮುಂಚೆ ತುಂಬಾ ಕೆಟ್ಟೋಗಿತ್ತು. ರೋಡ್ ನೋಡಕ್ ಆಯ್ತಿಲ್ಲ. ನಮ್ ರೋಡ್ನ ಹಾಳು ಮಾಡ್ಬಿಡ್ತಾರೆ ಬಂದು ನಾವೇ ಅವಾರ್ಡ್ ಮಾಡ್ತೀವಿ.